ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೇಪೋ ಸರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಮೊನ್ನೆಯಿಂದ ಪ್ರಿಯಾಂಕ ಖರ್ಗೆ ಆರ್ಎಸ್ಎಸ್ ಕೋಮುವಾದಿ ಹಿಂದೂ ಸಂಘಟನೆ, ಪ್ರಚೋದನಕಾರಿ ಸಂಘಟನೆ, ಹಾಗೆ ಹೀಗೆ ಅಂತ ತಮ್ಮ ದೇಶ ವಿರೋಧ ವಿಷಯವನ್ನ ಕಕ್ತಾನೆ ಬರ್ತಾ ಇದ್ದಾರೆ. ಆ ವಿಚಾರವಾಗಿ ಟಿವಿ ವಿಕ್ರಮ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. ಆದ್ರೆ ಬಹಳಷ್ಟು ಮಂದಿಗೆ ಆಗಿರಬಹುದು, ನಾನು ಯಾಕೆ ಆರ್ಎಸ್ಎಸ್ ವಿಚಾರವಾಗಿ ಇಷ್ಟು ಸ್ಟ್ಯಾಂಡ್ ಅನ್ನು ತಗೊಳ್ತಾ ಇದ್ದೀನಿ ಅಂತ. ಮೊದಲನೇದಾಗಿ ನಾನು ಯಾವಾಗ್ಲೂ ಹೇಳುವಂಥದ್ದು, ನಾನೊಬ್ಳು ಹೆಮ್ಮೆಯ ಭಾರತೀಯಳು ಅಂತ. ಗಾಯಂತಿ ದೇವಾ ಅಖಿಲ ಗೀತ ಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಹೇತು ಭೂತೆ ಭವಂತಿ ಭೂಯಾಹ ಪುರುಷಾಹ ಸುರತ್ವಾತ್. ಅಂದ್ರೆ ಸ್ವರ್ಗಕ್ಕೆ ಮುಕ್ತಿಗೆ ದ್ವಾರವಾಗಿರುವಂತಹ ಭಾರತದಲ್ಲಿ ಹುಟ್ಟಿದಂಥವರು ದೇವತೆಗಳಿಗಿಂತ ಧನ್ಯರು ಅಂತ ಸ್ವತಃ ದೇವತೆಗಳೇ ಹಾಡಿ ಹೊಗಳಿದ್ದಾರೆ ಅಂತಂದ್ರೆ ನಾವೆಷ್ಟು ಪುಣ್ಯವಂತರು ಯೋಚನೆ ಮಾಡಿ. ಅಂತಹ ಭಾರತ ಭೂಮಿಯ ಸೇವೆಯನ್ನ ನಿರಂತರವಾಗಿ 100 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇರುವಂತಹ ಆರ್ಎಸ್ಎಸ್ ಹಾಗಾದ್ರೆ ಇನ್ನೆಷ್ಟು ಶ್ರೇಷ್ಠ. ಅಂತಹ ಶ್ರೇಷ್ಠ ಆರ್ಎಸ್ಎಸ್ ಬಗ್ಗೆ ನನಗೆ ಹೆಮ್ಮೆ ಇರೋದಿಲ್ವಾ? ಬಹಳ ಹೆಮ್ಮೆ ಇದೆ. ಗಂಡುಗಲಿ ಮದನ್ ಲಾಲ್ ಧೀಂಗ್ರಾ ಗಲ್ಲಿಗೆ ಇರುವಾಗ ಅವರು ಹೇಳಿದಂತಹ ಮಾತೇನು ಗೊತ್ತಾ? ನನ್ನ ದೇಶಕ್ಕೆ ಅನ್ಯಾಯ ಆದ್ರೆ ಅದು ದೇವರಿಗೆ ಅನ್ಯಾಯ ಆದ ಹಾಗೆ ಅಂತ. ಇದೊಬ್ಬ ಹೆಮ್ಮೆಯ ಭಾರತ ಮಾತೆಯ ಪುತ್ರನ ಮಾತುಗಳು. ಇವತ್ತು ಆರ್ಎಸ್ಎಸ್ ಕೂಡ ಮಾಡ್ತಾ ಇರುವಂತಹದ್ದನ್ನೇ. ಪ್ರಿಯಾಂಕ ಖರ್ಗೆ ಅಂತಹ ಕೊಳಕು ಮನಸ್ಥಿತಿಗೆ ಭಾರತ ಮಾತೆಯ ಮೇಲೆ ಯಾಕೆ ಇಷ್ಟು ದ್ವೇಷ ಅಂತ ಅರ್ಥನೇ ಆಗ್ತಾ ಇಲ್ಲ. ವೀಕ್ಷಕರ, ಆರ್ಎಸ್ಎಸ್ ಈ ಪ್ರಿಯಾಂಕ ಖರ್ಗೆ ಅಥವಾ ಸಿದ್ದು ಪಟಾಲಂ ಹೇಳುವ ಹಾಗೆ ಸ್ವಾರ್ಥದ ಮೇಲೆ ನಿಂತಿರುವಂತಹ ಸಂಘಟನೆ ಅಲ್ಲ, ಅಥವಾ ಅವರುಗಳ ಹಾಗೆ ಸ್ವಾರ್ಥದ ಮೇಲೆ ನಿಂತಿರುವಂತಹ ಸಂಘಟನೆ ಅಲ್ಲ. ಆರ್ಎಸ್ಎಸ್ ಯಾವತ್ತೂ ಕೂಡ ನನ್ನ ಕಾರ್ಯಕರ್ತ ನನಗೇನು ಕೊಟ್ಟಿದೆ, ನನಗೆ ಕಾರ್ಯಕರ್ತರ ಕೊಡುಗೆ ಏನನ್ನುವಂಥದ್ದನ್ನು ಯಾವತ್ತೂ ನೋಡಲ್ಲ, ಯಾವತ್ತೂ ಯೋಚನೆ ಕೂಡ ಮಾಡಲ್ಲ. ಅಟ್ ದ ಸೇಮ್ ಟೈಮ್ ಆರ್ಎಸ್ಎಸ್ ಕಾರ್ಯಕರ್ತ ಕೂಡ ಅಷ್ಟೇ. ಅಯ್ಯೋ, ನಾನು ಆರ್ಎಸ್ಎಸ್ ಸೇರ್ಕೊಂಡಿದ್ದೀನಿ, ನನಗೆ ಇದರಿಂದ ಏನ್ ಸಿಗುತ್ತಪ್ಪ, ನನಗೇನು ಲಾಭ ಅಂತ ಯಾವತ್ತೂ ನೋಡಲ್ಲ. ಇಲ್ಲಿ ಇಬ್ಬರ ಧ್ಯೇಯ ಕೂಡ ಒಂದೇ, ದೇಶ ಸೇವೆ. ಭಾರತ ಮಾತೆಯ ಮಕ್ಕಳಾಗಿ ನಿಸ್ವಾರ್ಥವಾಗಿ ಭಾರತ ಮಾತೆಯ ಸೇವೆಯನ್ನ ಮಾಡೋದು. ಇಂತಹ ಆರ್ಎಸ್ಎಸ್ ಅನ್ನ ಕಟ್ಟಿ ಹಾಕೋದಕ್ಕೆ ನಾನು ಹೊರಟು ನಿಂತಿದ್ದೀನಿ. ಇದು ನನ್ನಿಂದ ಸಾಧ್ಯ, ನಾನು ವಿಜಯ್ ಆಗ್ತೀನಿ ಅಂತ ಪ್ರಿಯಾಂಕ ಖರ್ಗೆ ಅವರು ಅಂದುಕೊಂಡಿದ್ದರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಪ್ರಿಯಾಂಕ ಖರ್ಗೆ ಅವರೇ, ಮನೆಯಲ್ಲೂ ಮನದಲ್ಲೂ ಕೂಡ ಆರ್ಎಸ್ಎಸ್ ಇದೆ, ಇರುತ್ತೆ, ಯಾವತ್ತೂ ಇರುತ್ತೆ. ವೀಕ್ಷಕರು, ಇವತ್ತು 100 ವರ್ಷ ಪೂರೈಸಿರುವಂತಹ ಆರ್ಎಸ್ಎಸ್ಸಿನ ಹುಟ್ಟು 1925 ವಿಜಯದಶಮಿಯ ಪುಣ್ಯ ಸಂದರ್ಭದಲ್ಲಿ ಆಗುತ್ತೆ. ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ಜಿ ಅವರು ದೂರದೃಷ್ಟಿಯನ್ನು ಇಟ್ಕೊಂಡು ಆರಂಭ ಮಾಡಿದಂತಹ ಈ ಸಂಘಟನೆ ಇವತ್ತು ಇಷ್ಟು ಅಗಾಧವಾಗಿ, ಇಷ್ಟು ಬಲಿಷ್ಠವಾಗಿ ಬೆಳೆದಿದೆ ಅನ್ನುವಂಥದ್ದು ನೀವು ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆದರೆ ಅವತ್ತು ಆರ್ಎಸ್ಎಸ್ ಆರಂಭ ಆಗಿದ್ದು ಕೇವಲ 5 ಮಂದಿಯ ಜೊತೆಗೆ. ಇವತ್ತು ಪ್ರಿಯಾಂಕ ಖರ್ಗೆ ಬಂದು ಆರ್ಎಸ್ಎಸ್ ಅನ್ನು ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಾರಲ್ವಾ. ಆದ್ರೆ ಈ ಆರ್ಎಸ್ಎಸ್ ಹುಟ್ಟು ಹೇಗಾಯ್ತು, ಯಾಕೆ ಆಯ್ತು ಗೊತ್ತಾ ಪ್ರಿಯಾಂಕ ಖರ್ಗೆ ಅವರೇ? 1905ರಲ್ಲಿ ಬ್ರಿಟಿಷರು ವಂದೇ ಮಾತರ ಮೇಲೆ ನಿಷೇಧವನ್ನ ಹೇರೋದಕ್ಕೆ ಬರ್ತಾರೆ. ಆಗ ಕೇಶವ ಬಲಿರಾಮ್ ಹೆಡ್ಗೇವಾರ್ಜಿ ಅವರಿಗೆ ಕೇವಲ 16 ವರ್ಷ. ಅಯ್ಯೋ, ವಂದೇ ಮಾತರಂ ಗೀತೆಗೆ ನಿಷೇಧವನ್ನ ಹೇರ್ತಾರ? ಆ ಪುಟ್ಟ ಬಾಲಕನಿಗೆ ಅವತ್ತು ಕೋಪವನ್ನ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಆದ್ರೂ 3 ವರ್ಷ ಸಹಿಸ್ಕೊಂಡು ಕೂರ್ತಾರೆ. ಆದರೆ 19ನೇ ವಯಸ್ಸಿನಲ್ಲಿ ಆ ಕೋಪ ಸ್ಫೋಟಗೊಳ್ಳುತ್ತೆ. 1908ರಲ್ಲಿ ಹೆಡ್ಗೇವಾರ್ಜಿ ಅವರು ಶಿಕ್ಷಣ ಸಂಸ್ಥೆಯಲ್ಲಿ ನಿಂತು ಜೋರಾಗಿ ವಂದೇ ಮಾತರಂ ಹಾಡೋದಕ್ಕೆ ಶುರು ಮಾಡ್ತಾರೆ. ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿದ್ದಂತಹ ಪ್ರಿನ್ಸಿಪಾಲ್, ವಂದೇ ಮಾತರಂ ಅನ್ನ ಹಾಡಿದ್ಯಾ, ಹೋಗು ಎಲ್ಲರ ಎದುರು ನಿಂತು ಕ್ಷಮೆಯನ್ನ ಕೇಳು ಅಂತ ಹೇಳ್ತಾರೆ. ಅರೆ, ಕ್ಷಮೆ ಕೇಳೋದಾ? ಅದ್ ಹೇಗಾಗತ್ತೆ? ಇಟಲಿ ಮಾತೆಯ ಪುತ್ರ ಅಂತ ಅನ್ಕೊಂಡ್ರ?
ಎಷ್ಟೇ ಆದ್ರೂ ಒಬ್ಬ ಹೆಮ್ಮೆಯ ಭಾರತ ಮಾತೆ ಪುತ್ರ ಅಲ್ವಾ? ನೀವು ನನ್ನನ್ನ ಕಾಲೇಜಿಂದ ಹೊರಗೆ ಹಾಕಿದ್ರು ಅಷ್ಟೇ, ನಾನಂತೂ ಕ್ಷಮೆಯನ್ನ ಕೇಳಲ್ಲ ಅಂತ ಅವತ್ತು ಹೆಡ್ಗೇವಾರ್ಜಿ ಅವರು ಪಟ್ಟು ಹಿಡಿದು ಕೂತ್ಕೊಳ್ತಾರೆ. ಅದಾಗಿ 16ನೇ ವರ್ಷಕ್ಕೆ RSS ಸ್ಥಾಪನೆ ಕೂಡ ಮಾಡ್ತಾರೆ. ಅವತ್ತಿಂದ ಇವತ್ತಿನವರೆಗೆ ಸಂಘ ನಿರಂತರವಾಗಿ ಭಾರತ ಮಾತೆಯ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೆ. ವಂದೇ ಮಾತರಮನ್ನ ಹಾಡ್ಕೊಂಡೇ ಬರ್ತಾ ಇದೆ. ವಂದೇ ಮಾತರಂ ಜೈಕಾರವನ್ನ ಹಾಕೊಂಡೇ ಬರ್ತಾ ಇದೆ. ಹೀಗಿರುವಾಗ ಯಕಶ್ಚಿತ್ ಜನರ ಹತ್ರ ಓಟನ್ನ ಕಾಡಿಬೇಡಿ ಪಡ್ಕೊಂಡು, ಭಿಕ್ಷೆ ಬೇಡಿ ಪಡ್ಕೊಂಡು, ನಮ್ಮ ವೋಟ್ ಭಿಕ್ಷೆಯಲ್ಲಿ, ನಮ್ಮ ತೆರಿಗೆದಾರರ ಭಿಕ್ಷೆಯಲ್ಲಿ, ಐ ರಿಪೀಟ್, ತೆರಿಗೆದಾರರ ಭಿಕ್ಷೆ ಹಣದಲ್ಲಿ ಬದುಕ್ತಾ ಇರುವಂತಹ ಪ್ರಿಯಾಂಕ ಖರ್ಗೆಗೆ RSS ಬ್ಯಾನ್ ಮಾಡೋದಿರ್ಲಿ, RSS ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಇದೆಯಾ ಕೇಳಿ. ಪ್ರಿಯಾಂಕ್ ಖರ್ಗೆ ಅವರೇ, ಅವತ್ತು 5 ಮಂದಿಯಿಂದ ಆರಂಭ ಆದಂತಹ RSS ಇವತ್ತು 55,000 ಶಾಖೆಗಳನ್ನ ಹೊಂದಿದೆ. ಅದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ RSS ತನ್ನ ಶಾಖೆಗಳನ್ನ ಹೊಂದಿದೆ ಅಂತಂದ್ರೆ RSS ಶಕ್ತಿ, RSS ಅಗಾಧತೆ ಅದು ಎಷ್ಟಿದೆ ಅಂತ ಒಂದು ಬಾರಿ ಯೋಚನೆ ಮಾಡಿ. ಅದನ್ನ ನಿಮ್ಮಿಂದ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅಂತಹ RSS ಅನ್ನ ಬ್ಯಾನ್ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ ಪ್ರಿಯಾಂಕ ಖರ್ಗೆ ಅವರೇ? ಇಷ್ಟಿದ್ರೂ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ RSS ಪಥ ಸಂಚಲನದಲ್ಲಿ ಭಾಗವಹಿಸಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಅಮಾನತು ಮಾಡುವಂತ ನೀಚ ಹಂತ ಕೇಳ್ತಿದೆ ಇವತ್ತು. ವೀಕ್ಷಕರೇನು ಬಹಳಷ್ಟು ಮಂದಿ ಹೇಳೋದಿದೆ, ಭಾರತವನ್ನ ಹಿಂದೂ ರಾಷ್ಟ್ರ ಮಾಡೋದು RSSನ ಪ್ರಯತ್ನ. ಪ್ರಿಯಾಂಕ್ ಖರ್ಗೆ ಅವರು ಹೇಳೋದಿಲ್ವೇ RSS ಕೋಮುವಾದಿ ಸಂಘಟನೆ ಅಂತ? ಹೌದು, ನೀವು ಹೇಳ್ತೀರಾ. ಆದರೆ ನಿಮಗಳಿಗೆ ಒಂದು ಸತ್ಯ ನೆನಪಿರ್ಲಿ, ಭಾರತ ಶತಶತಮಾನಗಳಿಂದ ಕೂಡ ಹಿಂದೂ ರಾಷ್ಟ್ರನೇ. ಹಿಂದೂ ರಾಷ್ಟ್ರ ಆಗಿತ್ತು, ಇವತ್ತು ಹಿಂದೂ ರಾಷ್ಟ್ರವಾಗೇ ಇದೆ, ಮುಂದೆ ಕೂಡ ಹಿಂದೂ ರಾಷ್ಟ್ರವಾಗೇ ಇರುತ್ತೆ. ನಮ್ಮ ದೇಶದಲ್ಲಿ ಸಂವಿಧಾನ ಪ್ರಕಾರವಾಗಿ ಸಮಾನತೆ ಇರಲಿ, UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಲಿ ಅಂತ RSS ಆಸೆ ಪಟ್ಟಿದೆಯೇ ವಿನಃ ಯಾವತ್ತೂ ಕೂಡ ಭಗವದ್ಗೀತೆ ಪ್ರಕಾರನೇ ನಮ್ಮ ದೇಶ ನಡಿಬೇಕು, ನಮ್ಮದೇ ರೀತಿಯಲ್ಲಿ ದೇಶ ನಡೀಲಿ ಅಂತ ಯಾವತ್ತೂ ಕೂಡ ಹೇಳೂ ಇಲ್ಲ. ಅಂತಹ ಆಸೆನೂ ಬಂದಿಲ್ಲ ಅವರಲ್ಲಿ, ಆ ರೀತಿ ಪಟ್ಟು ಹಿಡಿದಿಲ್ಲ. ಅವರಿಗೆ ಅಂತಹ ಮನಸ್ಥಿತಿ ಇದ್ದಿದ್ರೆ RSS ಹೀಗೆ ಇರ್ತಾನೂ ಇರಲಿಲ್ಲ. RSS ಭಾರತ ಮಾತೆ ಸೇವೆಯೇ ಸರ್ವಸ್ವ ಅಂತ ಮುಂದುವರಿತಾ ಇದೆಯೇ ವಿನಃ ನಿಮ್ಮ ಹಾಗೆ ವಿಷವನ್ನ ತುಂಬಿಕೊಂಡಿರುವಂತಹ ಸಂಘಟನೆ ಅಲ್ಲ ಪ್ರಿಯಾಂಕ ಖರ್ಗೆ ಅವರೇ. ಆದ್ರೆ ವೀಕ್ಷಕರೇ, ಬಹಳ ಆಶ್ಚರ್ಯ ಏನ್ ಗೊತ್ತಾ, ಇವತ್ತು ಸಿದ್ದರಾಮಯ್ಯನವರು RSS ಅನ್ನ ಬ್ಯಾನ್ ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ. ಆದ್ರೆ ಸ್ವತಃ ಸಿದ್ದರಾಮಯ್ಯನವರೇ RSS ಅನ್ನ ಸೈನ್ಯಕ್ಕೆ ಹೋಲಿಕೆ ಮಾಡಿದ್ರು. ಐ ರಿಪೀಟ್, ಸೈನ್ಯಕ್ಕೆ ಹೋಲಿಕೆ ಮಾಡಿದ್ರು. ನೋಡಿ ಸುದ್ದಿ, ಸೈನ್ಯದ ರೀತಿ ಕೆಲಸ ಮಾಡುವಂತ RSS ತಡೆಯಿರಿ ಅಂದ್ರೆ RSS ಏನನ್ನುವಂಥದ್ದು ಗೊತ್ತು ಅಲ್ವಾ? ಅಂದ್ರೆ ರಾಷ್ಟ್ರಭಕ್ತರೆಲ್ಲ ಒಟ್ಟಾಗ್ಬಿಟ್ರೆ, ಸನಾತನಿಗಳೆಲ್ಲ ಒಟ್ಟಾಗ್ಬಿಟ್ರೆ ನಮ್ಮ ಆಟಗಳೆಲ್ಲ ನಡೆಯಲ್ವಲ್ಲ, ಅದಕ್ಕೆ ಬ್ಯಾನ್ ಮಾಡೋಣ ಅಂತ ನೀವು ಬ್ಯಾನ್ ಮಾಡ್ತಾ ಇದ್ದೀರಾ. ಅದು ಬಿಟ್ರೆ ಸಿದ್ದರಾಮಯ್ಯನವರಿಗೂ ಗೊತ್ತು ಇದು ಕೋಮುವಾದಿ ಸಂಘಟನೆ ಅಲ್ಲ, ಇದು ದೇಶಭಕ್ತಿ ಸಂಘಟನೆ, ದೇಶಕ್ಕಾಗಿ ಇರುವಂತಹ ಸಂಘಟನೆ ಅಂತ ಸ್ವತಃ ಸಿದ್ದರಾಮಯ್ಯನವರಿಗೂ ಗೊತ್ತು. ಇಲ್ಲಾಂದ್ರೆ ಸೇನೆಗೆ ಯಾಕ್ರಿ ನೀವು ಹೋಲಿಕೆ ಮಾಡ್ತೀರಾ? ಇನ್ನು ಗೃಹ ಮಂತ್ರಿ ಪರಮೇಶ್ವರ್ ಅವರು ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ಬಹಳ ಅದ್ಭುತವಾಗಿ ನಿಮಗಳಿಗೆ ಹೇಳಿ ಮಾಡಿಸಿರೋ ರೀತಿಯಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ರು ಗೊತ್ತಾ? ಕಾಂಗ್ರೆಸ್ ಸಭೆ ಕೂಡ ಸಂಘ ಪರಿವಾರದ ಮಾದರಿಯಲ್ಲೇ ಶಿಸ್ತುಬದ್ಧವಾಗಿ ನಡಿಬೇಕು, ಅದು ಬಿಟ್ಟು ವೇದಿಕೆ ಹತ್ತಿ ಅಧ್ಯಕ್ಷರ ಪಕ್ಕದಲ್ಲೇ ಕೂರುವಂತಹ ಹರಸಾಹಸವನ್ನ ಮಾಡಬಾರದು. ಪ್ರಿಯಾಂಕ್ ಖರ್ಗೆ ಅವರೇ ಸಂಘ ಪರಿವಾರದ ಶಿಸ್ತು ಕಲೀರಿ. ಅರೆ, ನಾನು ಹೇಳಿದ್ದಲ್ಲಪ್ಪ, ಪರಮೇಶ್ವರ್ ಅವರು ಹೇಳಿದ್ದು. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಇನ್ನೊಂದು ಮಾತನ್ನ ಹೇಳಿದ್ರಿ, ಬಿಜೆಪಿ ನಾಯಕರ ಮಕ್ಕಳು RSSನಲ್ಲಿ ಯಾಕಿಲ್ಲ, ಎಲ್ಲಿದ್ದಾರೆ, ಅವರು ಗಣವಸ್ತ್ರದಲ್ಲಿ ಯಾಕಿಲ್ಲ, ಅವರನ್ನ ಯಾಕೆ ಕಳಿಸಲ್ಲ ಅಂತ ಹೇಳಿದ್ರಲ್ವಾ?
ವೈಯಕ್ತಿಕ ಟೀಕೆ ಮಾಡ್ತಾ ಇರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರ ಇಲ್ಲ. ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ, ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ, ಅಷ್ಟೇ ಪ್ರಶ್ನೆ ನಂದು ಸರ್. ತಾಕತ್ತಿದ್ರೆ ಬ್ಯಾನ್ ಮಾಡಿ, ತಾಕತ್ತಿದ್ರೆ ಅದು ಮಾಡಿ, ಅಷ್ಟೇನಾ ನಿಮ್ದು? ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆದಲ್ಲಿ, ಈ ಶಾಖೆಗಳಲ್ಲಿ? ಗೌರಕ್ಷಣೆ ಧರ್ಮ ರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟಿ ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ? ಬಡಗಿ ಹಿಡ್ಕೊಂಡು ನೀವು ಪಥಸಂಚಲನವನ್ನ ನಿಮ್ಮ ಮಕ್ಕಳ ಕೈಲಿ ಯಾವಾಗ ಮಾಡಿಸ್ತೀರಾ? ಅಷ್ಟೇ ಕೇಳ್ತಾ ಇರೋದಲ್ವಾ? ಇಲ್ಲಿ ನೋಡಿ, ಕಾಣಿಸುತ್ತಲ್ವಾ ನಿಮಗೆ? ಹಾಗಾದ್ರೆ ಇದು ಕಾಣ್ಬೇಕಿತ್ತಲ್ವಾ? ನೋಡಿ, ಇವರೇ ಬಿಜೆಪಿ ನಾಯಕರು, ಇದು ಇವರೇ ಮಕ್ಕಳು ಗಡವಸ್ತ್ರದಲ್ಲಿದ್ದಾರೆ. ಈಗ ನಿಮಗೆ ಮುಖ ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ಬಂದು ಮಾತಾಡಬೇಕು, ಆಗಬಹುದಲ್ವಾ? ವೀಕ್ಷಕರೇ, ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ ಯಾವುದು ಅಂತ ಕೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಕೇವಲ 5 ಸ್ವಯಂ ಸೇವಕರಿಂದ ಆರಂಭ ಆದಂತಹ RSS ಇವತ್ತು ದೇಶಾದ್ಯಂತ, ವಿಶ್ವಾದ್ಯಂತ ಕೋಟಿಗಳಲ್ಲಿ RSS ಕಾರ್ಯಕರ್ತರನ್ನ ಹೊಂದಿದೆ ಅಂತಂದ್ರೆ ಅದು RSS ಶಕ್ತಿ, ಅದು RSS ತಾಕತ್ತು. ನಿಮ್ಗಳಿಂದ ಏನೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ನೆನಪಲ್ಲಿರಲಿ, ನಾನಳಿವೆ ನೀನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು ನವ ಭಾರತದ ಲೀಲೆ, ನವ ಭಾರತದ ಲೀಲೆ. ನಮಸ್ಕಾರ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.